ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ, ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ವೈಭವ ಕಾರ್ಯಕ್ರಮದ ಮೂಲಕ 12ನೇ ಶತಮಾನದ ಶಿವಶರಣರ ವಚನಗಳ ವಿಚಾರವನ್ನು ಕೇಳುವ ವರ್ಗಕ್ಕೆ ತಿಳಿಸುವ ಉತ್ತಮ ಕಾರ್ಯವನ್ನು ಮಾಡುತ್ತಿರುವಂತಹ ಜನಧ್ವನಿಯ ಎಲ್ಲ ವೃಂದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಇಂದಿನ 46ನೇ ನುಡಿ ಸಂಚಿಕೆಯಲ್ಲಿ ಶರಣ ನುಲಿಯ ಚಂದಯ್ಯನವರ ವಚನಗಳ ವಿಚಾರಗಳನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 7ನೇ ಆವೃತ್ತಿಯಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರರವರು ನುಲಿಯ ಚಂದಯ್ಯನವರ 48 ವಚನಗಳನ್ನು ಸಂಪಾದನೆ ಮಾಡಿ ಓದುಗರಿಗೆ ನೀಡಿದ್ದಾರೆ. ಚಂದಯ್ಯನವರು ಹುಲ್ಲಿನಿಂದ ಹಗ್ಗವನ್ನು ಹೊಸೆದು ಅದನ್ನು ಮಾರಿ ಬಂದ ಹಣದಿಂದ ದಾಸೋಹ ಮಾಡುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದರು. ಚಂದಯ್ಯನವರ ಕಾಯಕ ನಿಷ್ಠೆ ಅಸಾಧಾರಣವಾದುದು. ಒಂದು ದಿನ ಹುಲ್ಲು ಕೊಯ್ಯುವಾಗ ಲಿಂಗ ನೀರಿನಲ್ಲಿ ಬಿದ್ದು ಹೋಗುತ್ತದೆ. ಕಾಯಕದಲ್ಲಿ ತಲ್ಲೀನರಾಗಿದ್ದಂತಹ ಚಂದಯ್ಯನವರಿಗೂ ಇದು ತಿಳಿಯದೆ ಹುಲ್ಲಿನ ಹೊರೆಯನ್ನು ಹೊತ್ತು ಬಂದು ಬಿಡುತ್ತಾರೆ. ದಾರಿಯಲ್ಲಿ ಮಡಿವಾಳ ಮಾಚಿದೇವರು ಲಿಂಗವಿಲ್ಲದುದನ್ನು ಗುರುತಿಸಿ ಚಂದಯ್ಯನವರನ್ನು ಕೇಳುತ್ತಾರೆ. ಆಗ ಚಂದಯ್ಯನವರಿಗೆ ನೀರಿನಲ್ಲಿ ಲಿಂಗ ಬಿದ್ದು ಹೋಗಿರುವುದು ತಿಳಿಯುತ್ತದೆ. ವಾಪಸ್ಸು ಹೋಗಿ ಲಿಂಗ ಧರಿಸಲು ಮಡಿವಾಳಯ್ಯನವರು ಚಂದಯ್ಯನವರಿಗೆ ತಿಳಿಸುತ್ತಾರೆ. ಆದರೆ ಚಂದಯ್ಯನವರು ಕಾಯಕ ದಾಸೋಹವೇ ಮುಖ್ಯ, ಲಿಂಗ ಪೂಜೆ ನಂತರ ಎಂದು ಬಿಡುತ್ತಾರೆ. ಈ ವಿಷಯ ಅನುಭವ ಮಂಟಪದವರೆಗೆ ಹೋಗುತ್ತದೆ. ಅಲ್ಲಿ ಚರ್ಚೆಯಾಗುತ್ತದೆ. ಚನ್ನಬಸವಣ್ಣವರವರು ಅಂಗ, ಲಿಂಗ, ಜಂಗಮ, ಪ್ರಸಾದ ಇವುಗಳು ಒಂದು ಬಿಟ್ಟು ಇನ್ನೊಂದು ಇರುವುದಿಲ್ಲ, ಒಂದರಿಂದ ಇನ್ನೊಂದು ಒಡ ಮೂಡುತ್ತದೆ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಮಣ್ಣಿಲ್ಲದೆ ಮರವಿಲ್ಲ, ಮರವಿಲ್ಲದೆ ಫಲವಿಲ್ಲ, ಫಲವಿಲ್ಲದೆ ಸ್ವಾದವಿಲ್ಲ, ಅಂತೆಯೇ ಅಂಗವೇ ಮಣ್ಣು, ಲಿಂಗವೇ ಮರ, ಫಲವೇ ಜಂಗಮ, ರುಚಿಯೇ ಪ್ರಸಾದ ಎಂದು ಉದಾಹರಣೆಗಳ ಮೂಲಕ ವಿವರಿಸಿ ಅಂಗ, ಲಿಂಗ, ಜಂಗಮ ಮತ್ತು ಪ್ರಸಾದದ ಸಂಬಂಧದ ಅರಿವನ್ನು ನುಲಿಯ ಚಂದಯ್ಯನವರಲ್ಲಿ ಮೂಡಿಸುತ್ತಾರೆ. ಬಸವಣ್ಣನವರು ಇವರು ಹೊಸೆದ ಹಗ್ಗಕ್ಕೆ 1000 ಹೊನ್ನುಗಳನ್ನು ಕೊಟ್ಟು ಬಿಡುತ್ತಾರೆ. ಚಂದಯ್ಯನವರು ಆಸೆಯಿಂದ ಬಂದ ಹೊನ್ನು ಕಾಯಕಕ್ಕೆ ಸಲ್ಲದು ಎಂದು ತಿರಸ್ಕರಿಸಿ ಬಿಡುತ್ತಾರೆ. ಹೀಗೆ ಚಂದಯ್ಯನವರು ತಮ್ಮ ಕಾಯಕ ನಿಷ್ಠೆಯಿಂದ, ನಿರ್ಭೀತ ವಿಚಾರತೆಯಿಂದ, ನಿರ್ಮಲವಾದ ನಡೆ ನುಡಿಯಿಂದ, ನಿರಹಂಕಾರ ವೃತ್ತಿಯಿಂದ, ನಿಷ್ಕಲ್ಮಶ ಜೀವನದಿಂದ ಶರಣರಲ್ಲಿ ವಿಶಿಷ್ಟ ಶರಣರಾಗಿದ್ದಾರೆ. ಅವರ ವಚನಗಳು ವಿಶಿಷ್ಟವಾಗಿ ಕಾಯಕದ ಬಗ್ಗೆ, ಗುರು, ಲಿಂಗ, ಜಂಗಮದ ಬಗ್ಗೆ ಹೆಚ್ಚು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಕೆಲವು ಪ್ರಮುಖ ವಚನಗಳನ್ನು ಗಮನಿಸೋಣ. ಇವರಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ವಚನ, ಅದರಿಂದಲೇ ಪ್ರಾರಂಭ ಮಾಡೋಣ. ವಚನ ಹೀಗಿದೆ: ಕಂದಿಸಿ ಕುಂದಿಸಿ ಬಂಧಿಸಿ ಕಂಡವರ ಬೇಡಿ ತಂದು ಜಂಗಮಕ್ಕೆ ಮಾಡಿದೆನೆಂಬ ದುಂದುಗದ ಓಗೊರ ಲಿಂಗಕ್ಕೆ ನೈವೇದ್ಯ ಸಲ್ಲದು. ತನು ಕರಗಿ ಮನ ಬಳಲಿ ಬಂದ ಚರದ ಅನುವರಿತು ಸಂದಿಲ್ಲದೆ ಸಂಶಯವಿಲ್ಲದೆ
ಜಂಗಮ ಲಿಂಗಕ್ಕೆ ದಾಸೋಹ ಮಾಡುವುದೇ ಮಾಟ. ಕಾಶಿಯ ಕಾಯಿ ಕಾಡಿನ ಸೊಪ್ಪಾಯಿತ್ತಾದಡು, ಕಾಯಕದಿಂದ ಬಂದುದು ಲಿಂಗಾರ್ಪಿತ. ಚನ್ನಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂಧಿತ್ತು. ಚಂದಯ್ಯನವರ ಚಿಂತನೆ ಅದೊಂದು ಅಪೂರ್ವ ಚಿಂತನೆಯಾಗಿದೆ. ಹಗ್ಗವನ್ನು ಒಸೆದು ಮಾರಿ ಬಂದ ಹಣದಿಂದ ದಾಸೋಹ ಮಾಡುವ ಕಾಯಕ ಮಾಡುತ್ತಾ ಇಂತಹ ಮೇಲ್ಸ್ತರದ ಚಿಂತನೆಗೆ ಸಾಗಿರುವುದು ಬಸವಣ್ಣನವರು ಕಟ್ಟಿದ ಸಮಾಜ ಅದೆಂತಹದ್ದು ಎಂದು ತಿಳಿದು ಬರುತ್ತದೆ. ಅವರು ಹೇಳುತ್ತಾರೆ, ಕಂಡವರನ್ನು ಕಾಡಿ ಬೇಡಿ ನೋಯಿಸಿ ಕೈಚಾಚಿ ತಂದು ಜಂಗಮಕ್ಕೆ ಮಾಡಿದನೆಂದರೆ ಅದು ಜಂಗಮಕ್ಕೆ ಸಲ್ಲದು ಎನ್ನುತ್ತಾರೆ. ಲಿಂಗಕ್ಕೆ ಓಗರವ ಮಾಡಿ ನೈವೇದ್ಯವೊಂದು ನೀಡಿದರೆ ಅದು ಲಿಂಗಕ್ಕೆ ಸಲ್ಲದು ಎನ್ನುತ್ತಾರೆ ಚಂದಯ್ಯನವರು. ಅವರು ಹೇಳುತ್ತಾರೆ, ದೇಹದಿಂದ ದುಡಿದು ಬೆವರ ಸುರಿಸಿ ಮನ ಬಳಲಿಸಿ ಯಾವುದೇ ಸಂಶಯವಿಲ್ಲದೆ ಕುಂದಿಲ್ಲದೆ ಸಂಪಾದನೆ ಮಾಡಿ ಜಂಗಮಕ್ಕೆ ದಾಸೋಹ ಮಾಡುವುದೇ ನಿಜವಾದ ಪೂಜೆ ಎನ್ನುತ್ತಾರೆ. ಕಾಶಿಯಿಂದ ತಂದ ಕಾಯಾದಳು ಸರಿ, ಕಾಡಿನಿಂದ ತಂದ ಸೊಪ್ಪಾದಳು ಸರಿ, ಅದು ಶುದ್ಧ ಕಾಯಕದಿಂದ ಬಂದುದಾದರೆ ಅದು ಲಿಂಗಾರ್ಪಿತ, ಉಳಿದುದೆಲ್ಲ ಅನರ್ಪಿತ ಎಂದು ಬಿಡುತ್ತಾರೆ ಚಂದಯ್ಯನವರು. ಹೀಗೆ ಚಂದಯ್ಯನವರು ಶುದ್ಧ ಕಾಯಕವೇ ಅತ್ಯಂತ ಶ್ರೇಷ್ಠವಾದದ್ದು, ಅಂತಹ ಕಾಯಕವೇ ನಿಜ ಪೂಜೆ ಎನ್ನುತ್ತಾರೆ. ಇದನ್ನು ಇನ್ನೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ. ವಚನ ಹೀಗಿದೆ: ಆವಾವ ಕಾಯಕದಲ್ಲಿ ಬಂದಳು ಭಾವಶುದ್ಧವಾಗಿ, ಗುರು ಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ. ಮಾಡುವ ಮಾಟವಿಲ್ಲದೆ ಮಾತಿಂಗೆ ಮಾತಾಡುವುದು ಅದೇ ಥರ ಪೂಜೆ. ಅದು ಚಂದೇಶ್ವರ ಲಿಂಗಕ್ಕೆ ಒಪ್ಪವಲ್ಲ ಮಡಿವಾಳಯ್ಯ, ಒಪ್ಪವಲ್ಲ ಎಂದು ಬಿಡುತ್ತಾರೆ. ಇಲ್ಲಿ ಶರಣ ಮಡಿವಾಳಯ್ಯನವರು ನುಲಿಯ ಚಂದಯ್ಯನವರೊಡನೆ ಅಂಗಲಿಂಗ ಸಂಬಂಧದ ಬಗ್ಗೆ ಮಾತನಾಡುತ್ತಿರುತ್ತಾರೆ. ಇದನ್ನು ಗಮನಿಸಿದಂತಹ ಚಂದಯ್ಯನವರು ಈ ವಚನದ ಮೂಲಕ ಉತ್ತರ ನೀಡುತ್ತಾರೆ. ಅವರು ಹೇಳುತ್ತಾರೆ, ಯಾವುದೇ ಕಾಯಕವಾಗಿರಲಿ ಅದರಲ್ಲಿ ಭಾವಶುದ್ಧತ್ವ ಇರಬೇಕು. ಅಂತಹ ಕಾಯಕದಿಂದ ಬಂದುದನ್ನು ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿದರೆ ಅದುವೇ ಶಿವಪೂಜೆಯಾಗುತ್ತದೆ ಎನ್ನುತ್ತಾರೆ. ಕಾಯಕವಿಲ್ಲದೆ ಕೇವಲ ಮಾತಿನ ಮಂಟಪವನ್ನು ಕಟ್ಟಿ ಅದರಿಂದ ತಂದು ಲಿಂಗ ಜಂಗಮಕ್ಕೆ ಅರ್ಪಿಸುತ್ತೇನೆ ಎನ್ನುವುದು ದುಂದುಗದ ಮಾತು. ಅದು ಪೂಜೆಯಲ್ಲ, ಅದು ಭಗವಂತನಿಗೆ ಅರ್ಪಿತವಾಗುವುದಿಲ್ಲ ಎನ್ನುತ್ತಾರೆ ಚಂದಯ್ಯನವರು. ಹೀಗೆ ಚಂದಯ್ಯನವರು ಕಾಯಕವನ್ನು ಅತ್ಯಂತ ಪ್ರೀತಿಯಿಂದ ಮಾಡಿ ಅದರಲ್ಲಿ ಭಗವಂತನನ್ನು ಕಂಡಿದ್ದಾರೆ. ಪ್ರಸ್ತುತ ಸಮಾಜದಲ್ಲಿ ತಾವು ಮಾಡುವ ಕಾಯಕವನ್ನೇ ಅಶುದ್ಧ ಮಾಡುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಆದರೆ ಅದರಿಂದ ಅವರ ಬದುಕು ತಕ್ಷಣದಲ್ಲಿ ಚೆನ್ನಾಗಿ ಕಾಣಬಹುದು. ಆದರೆ ಯಾವಾಗ ಅವರ ಮನಸ್ಸು ವಿಕೃತಿಯೆಡೆಗೆ ಹೋಗುತ್ತದೋ ಆಗ ಅವರ ಬದುಕು ಬರ್ಬರವಾಗುತ್ತದೆ. ಇದನ್ನು ನಾವು ಜಗತ್ತಿನಲ್ಲಿ ದಿನನಿತ್ಯ ಕಾಣುತ್ತಿದ್ದೇವೆ. ಇದನ್ನು ನೋಡಿಯೋ ನೋಡದ ಹಾಗೆ ಜನ ಮತ್ತದೇ ಅಶುದ್ಧ ಕಾಯಕದಲ್ಲಿ ತೊಡಗಿರುವುದು ಜನರ ಮಾನಸಿಕತೆಯನ್ನು ತೋರಿಸುತ್ತದೆ. ಚಂದಯ್ಯನವರು ಒಂದೆಡೆ ಹೇಳುತ್ತಾರೆ, ಇದಿರ ಭೂತ ಹಿತಕ್ಕಾಗಿ ಗುರುಭಕ್ತಿಯ ಮಾಡಲಿಲ್ಲ, ಆರತಿ ಗಾರಿಕೆಯಾಗಿ ಲಿಂಗವ ಬಿಟ್ಟು ಪೂಜಿಸಲಿಲ್ಲ, ರಾಜ ಚೋರರ ಭಯಕ್ಕಂಜಿ ಜಂಗಮ ದಾಸೋಹ ಮಾಡಲಿಲ್ಲ, ಆವ ಕೃಪೆಯಾದಡು ಭಾವಶುದ್ಧವಾಗಿರಬೇಕು, ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗವನ್ ಅರಿಯಬಲ್ಲೊಡೆ, ಚಂದೇಶ್ವರ ಲಿಂಗವನ್ ಅರಿಯಬಲ್ಲೊಡೆ. ಚಂದಯ್ಯನವರು ಹೇಳುತ್ತಾರೆ, ಬದುಕುವುದಕ್ಕಾಗಿ ಜೀವನದಲ್ಲಿ ಉಳಿಯುವುದಕ್ಕಾಗಿ ಚಿಂತನೆ ಮಾಡಿ ಗುರುವನ್ನು ಪೂಜಿಸುವುದಿಲ್ಲ. ಎಲ್ಲರ ಪ್ರೀತಿ ಪ್ರೇಮ ಗಳಿಸಿ ಜೀವನ ಸಾಗಿಸುವುದಕ್ಕಾಗಿ ಲಿಂಗವನ್ನು ಪೂಜಿಸುವುದಿಲ್ಲ. ಒಡೆಯನ ಭಯಕ್ಕಂಜಿ ಜಂಗಮಕ್ಕೆ ದಾಸೋಹ ಮಾಡುವ ಕೆಲಸ ಮಾಡುತ್ತಿಲ್ಲ. ಹೀಗೆ ನಾನು ಯಾವುದಕ್ಕೂ ಹೆದರಿ ಜೀವನ ಸಾಗಿಸುವ ದೃಷ್ಟಿಯಿಂದ ಗುರುಲಿಂಗ ಜಂಗಮವನ್ನು ಪೂಜಿಸುತ್ತಿಲ್ಲ ಎನ್ನುತ್ತಾರೆ. ನಾನು ಗುರುವಿನ ಕೃಪೆಗಾಗಿ, ಲಿಂಗದ ಶಕ್ತಿಗಾಗಿ, ಜಂಗಮದ ಪ್ರೇಮಕ್ಕಾಗಿ
ನಾನು ಗುರುಲಿಂಗ ಜಂಗಮವನ್ನು ಪೂಜಿಸುತ್ತಿದ್ದೇನೆ ಎಂದು ಹೇಳುವ ಮೂಲಕ ಶುದ್ಧ ಕಾಯಕಕ್ಕೆ ಒತ್ತು ನೀಡಬೇಕು. ಕೇವಲ ಹಣ ಸಂಪಾದನೆ ಮಾಡುವುದೇ ಕಾಯಕವಲ್ಲ ಎನ್ನುತ್ತಾರೆ. ನುಲಿಯ ಚಂದಯ್ಯನವರು ಕಾಯಕಕ್ಕೆ ಎಷ್ಟು ಒತ್ತು ನೀಡಿದ್ದರೋ ಅದೇ ರೀತಿ ತನ್ನ ಎಲ್ಲ ಕ್ರಿಯೆಗಳಿಗೆ ಶರಣ ವೃಂದವೇ ಕಾರಣ ಎನ್ನುತ್ತಾರೆ. ವಚನ ಹೀಗಿದೆ: ಎನ್ನ ಅಂಗದ ಸತ್ಕ್ರಿ ಸಂಘನ ಬಸವಣ್ಣನು, ಎನ್ನ ಲಿಂಗದ ಸತ್ಕ್ರಿ ಚನ್ನ ಬಸವಣ್ಣನು, ಎನ್ನ ಹರುವಿನ ಸತ್ಕ್ರಿ ಪ್ರಭುವೇ ನೀವು ನೋಡ, ಎನ್ನ ದಾಸೋಹದ ನೈಷ್ಠೆಯೇ ಮಡಿವಾಳೆಯನು, ಇಂತಿ ಅಂಗ ಲಿಂಗ ಜ್ಞಾನ ದಾಸೋಹ ಇವು ಮುಂತಾದವೆಲ್ಲವೂ ನಿಮ್ಮ ಪುರಾತನರಾದ ಕಾರಣ ಚಂದೇಶ್ವರ ಲಿಂಗದಲ್ಲಿ ಚನ್ನಬಸವಣ್ಣನ ಕೃಪೆಯಿಂದ ನಿಮ್ಮ ಪಾದವ, ನಿಮ್ಮ ಶ್ರೀಪಾದವ ಬೆರೆಸಿದೆನಯ್ಯ ಪ್ರಭುವೇ, ಬೆರೆಸಿದೆನಯ್ಯ ಪ್ರಭುವೇ. ಚಂದಯ್ಯನವರು ಹೇಳುತ್ತಾರೆ, ನನ್ನ ತನುವಿನಿಂದ ಮಾಡುವ ಎಲ್ಲ ಒಳ್ಳೆಯ ಕೆಲಸಗಳಿಗೆ ಸಂಗನ ಬಸವಣ್ಣನವರ ಕ್ರಿಯಾಶಕ್ತಿಯ ಅಭಯವಿದೆ ಎನ್ನುತ್ತಾರೆ. ನಾನು ಮಾಡುವ ಲಿಂಗದ ಪೂಜೆಯಲ್ಲಿ ಚನ್ನಬಸವಣ್ಣನವರ ಜ್ಞಾನ ಶಕ್ತಿಯ ಬೆಳಕಿದೆ ಎನ್ನುತ್ತಾರೆ. ಹಾಗೆಯೇ ನನ್ನ ಅರಿವು ಪ್ರಭುದೇವರ ಚಿತ್ತಶಕ್ತಿಯ ಕೃಪೆಯಿದೆ ಎನ್ನುತ್ತಾರೆ. ನಾನು ಮಾಡುವ ದಾಸೋಹದಲ್ಲಿ ಮಡಿವಾಳಯ್ಯನವರ ನೈಷ್ಠಿಕತೆಯ ಭಕ್ತಿ ಇದೆ. ಹೀಗೆ ನಾನು ಮಾಡುವಂತಹ ಪ್ರತಿಕ್ರಿಯೆಯಲ್ಲಿಯೂ ಪುರಾತನರ ಶರಣರ ಕೃಪೆ ಇದೆ. ಹಾಗಾಗಿ ನನ್ನ ಎಲ್ಲ ಕೆಲಸಗಳಲ್ಲಿ ಶುದ್ಧತೆ ಇದೆ ಎನ್ನುತ್ತಾರೆ ಚಂದಯ್ಯನವರು. ಹೀಗೆ ಚಂದಯ್ಯನವರು ನಾವು ಮಾಡುವ ಕೆಲಸವನ್ನು ಉತ್ತಮರನ್ನು ಸ್ಮರಿಸುತ್ತಾ, ಅವರಿಗೆ ಅರ್ಪಿಸುತ್ತಾ, ಅವರು ಅನುಸರಿಸಿದ ಮಾರ್ಗದಲ್ಲಿ ನಡೆಯುತ್ತಾ ನಮ್ಮ ಕಾಯಕವು ಶುದ್ಧಗೊಂಡು ನಮ್ಮ ಬಾಳು ಹಸನಾಗುತ್ತದೆ ಎನ್ನುತ್ತಾರೆ. ಹೌದು, ನಾವು ಇದನ್ನು ಗಮನಿಸಿ ಅದರಂತೆ ನಡೆದಲ್ಲಿ ನಮ್ಮ ಜೀವನ ಸುಂದರಗೊಳ್ಳುತ್ತದೆ, ಶಾಂತಗೊಳ್ಳುತ್ತದೆ. ಗುರುವು ತನ್ನ ಅರಿವನ್ನು ಶಿಷ್ಯಂಗೆ ದಾರಿ ಎರೆಯಬೇಕು ಎನ್ನುವುದು ಚಂದಯ್ಯನವರ ನಿಲುವಾಗಿದೆ. ಒಂದು ವಚನ ಹೀಗಿದೆ: ಶಿಷ್ಯಂಗೆ ಗುರು ಬೋಧಿಸುವಲ್ಲಿ ತನ್ನನ್ನು ಅಳಿದು ಲಿಂಗದ ಸಂಘವ ತೋರಿಸಬೇಕು. ಲಿಂಗದ ಸಂಘ ನೆನಹಾದಲ್ಲಿ ಆ ಲಿಂಗಕ್ಕೆ ಉಂಬ ಬಾಯಿ ಜಂಗಮವಾದ ಕಾರಣ ಆ ಜಂಗಮದ ದಾಸೋಹದಿಂದ ಬೇರೊಂದು ಅಂಗವಿಲ್ಲ. ಸಂಗನ ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗವ ಹಿಂಗದ ಭಾವನೋಡ, ಹಿಂಗದ ಭಾವನೋಡ. ಇಲ್ಲಿ ಚಂದಯ್ಯನವರು ಹೇಳುತ್ತಾರೆ, ಗುರು ತನ್ನನ್ನು ಅಳಿದು, ಅಂದರೆ ಗುರುವಿನ ಭಾವವನ್ನು ತ್ಯಜಿಸಿ ಲಿಂಗ ಭಾವದಿಂದ ಪರಮಾತ್ಮನ ರೂಪವನ್ನು ಆವಿಷ್ಕೃತಗೊಂಡು ಪರಮಾತ್ಮನನ್ನೇ ತೋರಿಸಬೇಕು ಎನ್ನುತ್ತಾರೆ ಚಂದಯ್ಯನವರು. ಹಾಗೆಯೇ ಲಿಂಗಕ್ಕೆ ಬಾಯಿ ಇಲ್ಲ, ಜಂಗಮವೇ ಲಿಂಗದ ಬಾಯಿ ಎನ್ನುವುದು ಭಕ್ತನಲ್ಲಿ, ಶಿಷ್ಯನಲ್ಲಿ ಅರಿವು ಮೂಡಿಸಬೇಕು ಎನ್ನುತ್ತಾರೆ. ಈ ಮೂಲಕ ಲಿಂಗ ಮತ್ತು ಲಿಂಗದ ಬಾಯಿ ಜಂಗಮ ಎರಡು ಬೇರೆ ಬೇರೆ ಅಲ್ಲ ಎನ್ನುವುದನ್ನು ತಿಳಿಸಿ ಜಂಗಮಕ್ಕೆ ನೀಡಿದುದು ಲಿಂಗಕ್ಕೆ ಸಲ್ಲುತ್ತದೆ ಎನ್ನುತ್ತಾರೆ ಚಂದಯ್ಯನವರು. ಚಂದಯ್ಯನವರ ಬಹುಪಾಲು ವಚನಗಳು ಶುದ್ಧ ಕಾಯಕ, ಗುರುಲಿಂಗ ಜಂಗಮವನ್ನು ಕುರಿತೇ ಇರುವುದನ್ನು ನಾವು ಕಾಣಬಹುದಾಗಿದೆ. ಒಂದೆಡೆ ಕಾಯಕದ ಮಹತ್ವ ಎಂತಹದ್ದು ಎನ್ನುವುದನ್ನು ಹೀಗೆ ಸಾರಿ ಹೇಳಿದ್ದಾರೆ. ಅವರು ಹೇಳುತ್ತಾರೆ, ಗುರುವಾದಡು ಕಾಯಕದಿಂದ ಜೀವನ್ಮುಕ್ತಿ, ಲಿಂಗವಾದಡು ಕಾಯಕದಿಂದವೇ ವೇಷದ ಪಾಶ ಹರಿಯುವುದು. ಗುರುವಾದಡು ಚರಸೇವೆಯ ಮಾಡಬೇಕು, ಲಿಂಗವಾದಡು ಚರಸೇವೆಯ ಮಾಡಬೇಕು, ಜಂಗಮವಾದಡು ಚರಸೇವೆಯ ಮಾಡಬೇಕು. ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಅರಿವು, ಚಂದೇಶ್ವರ ಲಿಂಗದ ಅರಿವು. ಗುರು ತಾನು ಮಾಡುವ ಕಾಯಕವನ್ನು ಸರಿಯಾಗಿ ನಿರ್ವಹಿಸಿದರೆ ಆಗ ಮಾತ್ರ ಗುರು ಜೀವನ್ಮುಕ್ತನಾಗಲು ಸಾಧ್ಯ, ಇಲ್ಲದಿದ್ದರೆ ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಲಿಂಗವೂ ಕೂಡ, ಅಂದರೆ ಪರಮಾತ್ಮನೂ ಕೂಡ ತನ್ನ ಕರ್ಮವನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಜಗತ್ತಿನ ವ್ಯವಹಾರ ಸರಿಯಾಗಿ ನಡೆಯದು ಎಂದು ಬಿಡುತ್ತಾರೆ. ಅಂತೆಯೇ ಜಂಗಮತ್ವವೂ ಕೂಡ ತನ್ನ ಚರಸೇವೆ, ಅಂದರೆ ಸಮಾಜ ಸೇವೆಯನ್ನು ಮಾಡಲೇಬೇಕು. ಆಗ ಮಾತ್ರ
ಜಂಗಮತ್ವ ಉಳಿಯಲು ಸಾಧ್ಯ, ಇಲ್ಲದಾದಲ್ಲಿ ಅದು ವೇಷಧಾರಿತ್ವವಾಗುತ್ತದೆ ಎಂದು ಬಿಡುತ್ತಾರೆ. ಇಂತಹ ವಿಷಯವನ್ನು ಗುರು ಜಂಗಮರು ಅರಿಯಬೇಕು ಎನ್ನುತ್ತಾರೆ ಚಂದಯ್ಯನವರು. ಆಗ ಮಾತ್ರ ಸಮಾಜದ ಸ್ವಾಸ್ಥ್ಯ ಚೆನ್ನಾಗಿರುತ್ತದೆ ಎನ್ನುವುದು ಚಂದಯ್ಯನವರ ಉನ್ನತೀಯವಾದಂತಹ ಚಿಂತನೆಯಾಗಿದೆ. ಪ್ರಸ್ತುತ ಸಮಾಜಕ್ಕೆ ಇದು ಒಳ್ಳೆಯ ಮಾರ್ಗದರ್ಶಕ ನುಡಿಗಳೆನ್ನಬಹುದು. ಇದನ್ನು ಅರಿವುಳ್ಳವರು ಅರಿತು ತಮ್ಮ ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸುವುದು ಸಮಾಜ ದೃಷ್ಟಿಯಿಂದ ಒಳಿತು. ಚಂದಯ್ಯನವರು ಗುರು ಲಿಂಗ ಜಂಗಮ ಸೇವೆಯಿಂದ ಫಲಾಫಲಗಳು ದೊರೆಯುತ್ತದೆ ಎನ್ನುತ್ತಾರೆ. ಅವರ ಒಂದು ವಚನ ಹೀಗಿದೆ: ಗುರು ಸೇವೆಯ ಮಾಡುವಲ್ಲಿ ಇಹದಲ್ಲಿ ಸುಖ, ಲಿಂಗ ಸೇವೆಯ ಮಾಡುವಲ್ಲಿ ಪರದಲ್ಲಿ ಸುಖ, ಜಂಗಮ ಸೇವೆಯ ಮಾಡುವಲ್ಲಿ ಇಹ ಪರವೆಂಬ ಉಭಯವೂ ನಾಸ್ತಿ, ಚಂದೇಶ್ವರ ಲಿಂಗವ ಹಿಂಗದ ಭಾವನೋಡ, ಹಿಂಗದ ಭಾವನೋಡ. ಹೀಗೆ ಚಂದಯ್ಯನವರು ಇಹಲೋಕ ಎಂದರೆ ಮನುಷ್ಯ ವಾಸಿಸುವ ಲೋಕ ಮತ್ತು ಪರಲೋಕ ಎಂದರೆ ಪರಮಾತ್ಮನ ಗುಣಗಳು ಸಾಕಾರಗೊಂಡಂತಹ ಲೋಕ. ಈ ಎರಡೂ ಲೋಕಗಳಲ್ಲಿ ಮನುಷ್ಯ ಹೇಗೆ ಸುಖವನ್ನು ಪಡೆದು ಬದುಕಿ ಬಾಳಬಹುದು ಎನ್ನುವುದನ್ನು ಈ ವಚನದಲ್ಲಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಗುರುವಿನ ಸೇವೆಯ ಮಾಡುವ ಮೂಲಕ ಇಹಲೋಕದಲ್ಲಿ ನಾವು ಸುಖದಿಂದ ಬದುಕಬಹುದು ಎಂದುತ್ತಾರೆ. ಹೌದು, ಗುರುವಿನ ಮಾರ್ಗದರ್ಶನದಂತೆ ನಡೆದರೆ ಈ ಲೋಕದಲ್ಲೇ ನಾವು ಅತ್ಯಂತ ಶಾಂತಿ, ನೆಮ್ಮದಿ, ತೃಪ್ತಿ, ಸಮಾಧಾನವನ್ನು ಕಾಣಬಹುದು. ಇನ್ನು ಲಿಂಗ ಸೇವೆಯ ಮಾಡುವ ಮೂಲಕ ಅಂದರೆ ಲಿಂಗದ ಗುಣಗಳನ್ನು ಅಂಗದಲ್ಲಿ ಧರಿಸಿ ಪರಮಾತ್ಮನ ಸೇವೆಯನ್ನು ಮಾಡಿದರೆ ಪರಲೋಕದಲ್ಲಿಯೂ ನಾವು ಅತ್ಯಂತ ನಿರಾಳವಾಗಿ ಬದುಕಬಹುದು ಎನ್ನುತ್ತಾರೆ ಚಂದಯ್ಯನವರು. ಚಂದಯ್ಯನವರು ಮುಂದೆ ಹೋಗಿ ಹೇಳುತ್ತಾರೆ, ಜಂಗಮ ಸೇವೆಯ ಮಾಡಿದರೆ ಇಲ್ಲಿ ಜಂಗಮ ಎಂದರೆ ಸಮಾಜಕ್ಕಾಗಿ ತನ್ನನ್ನು ತಾನು ಮಾಡುಪಾಗಿಟ್ಟು ಸಮಾಜದಲ್ಲಿನ ಎಲ್ಲ ಜನರ ಆಗುಹೋಗುಗಳನ್ನು ಗಮನಿಸಿ ಅವರ ಲೌಕಿಕ ಬದುಕಿನಲ್ಲಿ ಸಮಾಧಾನ ಸಂತೃಪ್ತಿಯಿಂದ ಬದುಕುವಂತೆ ಮಾಡುವ ಶಕ್ತಿಯುಳ್ಳಂತಹ ಶ್ರೇಷ್ಠ ವ್ಯಕ್ತಿಯೇ ಜಂಗಮ. ಅಂತಹವರ ಸೇವೆಯನ್ನು ಮಾಡಿದರೆ ಅಂದರೆ ಅವರೊಡನೆ ನಿಂತು ಅವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ತನ್ನನ್ನು ತಾನು ಸ್ವಯಂ ಅರ್ಪಿಸಿಕೊಂಡರೆ ಇಹ ಮತ್ತು ಪರ ಎನ್ನುವ ಎರಡೂ ಅಳಿದು ನಿರಾಳತ್ವ ನಿರ್ಮಾಣಗೊಳ್ಳುತ್ತದೆ ಎನ್ನುತ್ತಾರೆ ಚಂದಯ್ಯನವರು. ಹೀಗೆ ಚಂದಯ್ಯನವರು ಹೇಳುವ ಮೂಲಕ ಅವರು ಎಷ್ಟು ಉನ್ನತೀಯವಾದಂತಹ ಮೇಲ್ಸ್ತರದಂತಹ ಚಿಂತನೆಯನ್ನು ಒಳಗೊಂಡಿದ್ದರು ಎನ್ನುವುದನ್ನು ಈ ವಚನ ತೋರಿಸಿಕೊಡುತ್ತದೆ. ಅವರು ಮತ್ತೊಂದು ತಮ್ಮ ವಚನದಲ್ಲಿ ಗುರುಲಿಂಗಮ ಜಂಗಮ ಸೇವೆ ಅದು ಹೇಗಿರಬೇಕು ಎನ್ನುವುದನ್ನು ಕೂಡ ತಿಳಿಸಿದ್ದಾರೆ. ವಚನ ಹೀಗಿದೆ: ಗುರುವನ್ನು ಅರಿತು ಮಾಡುವಲ್ಲಿ ಅಹಂಕಾರ ಮರೆತು ಮಾಡಬೇಕು ಎನ್ನುತ್ತಾರೆ. ಲಿಂಗವನ್ನು ಅರಿತು ಮನಮುಟ್ಟುವಲ್ಲಿ ಪ್ರಕೃತಿ ತಲೆದೋರದಿರಬೇಕು. ಜಂಗಮವನ್ನು ಅರಿತು ಮುಟ್ಟಿ ಪೂಜಿಸುವಲ್ಲಿ ಅರ್ಥ, ಪ್ರಾಣ, ಅಪಮಾನ ಈ ಮೂರರಲ್ಲಿ ನಿಶ್ಚಯವಾಗಿರಬೇಕು. ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗವನ್ನು ಅರಿಯಬಲ್ಲಡೆ, ಚಂದೇಶ್ವರ ಲಿಂಗವನ್ನು ಅರಿಯಬಲ್ಲೊಡೆ. ಚಂದಯ್ಯನವರು ಹೇಳುತ್ತಾರೆ, ಗುರುವಿನ ಸೇವೆಯ ಮಾಡುವಲ್ಲಿ ನಮ್ಮೊಳಗೆ ಸೇವೆ ಮಾಡುತ್ತಿರುವ ಅಹಂಕಾರವಿರಬಾರದು ಎನ್ನುತ್ತಾರೆ. ಹೌದು, ಅಹಂಕಾರ ಮನುಷ್ಯನ ಬದುಕನ್ನು ನಾಶ ಮಾಡುತ್ತದೆ. ಅಹಂಕಾರವನ್ನು ತ್ಯಜಿಸಿ ಮಾಡುವ ಕ್ರಿಯೆ ಅದು ಶುದ್ಧ ಕ್ರಿಯೆಯಾಗುತ್ತದೆ. ಇಲ್ಲವಾದಲ್ಲಿ ನಾವು ಅದೆಂತಹುದೇ ಅದ್ಭುತ ಸೇವಾ ಕಾರ್ಯವನ್ನು ಮಾಡಿದ್ದರೂ ಕೂಡ ಅದರಲ್ಲಿ ನಾನು ಮಾಡಿದ್ದೇನೆ, ನಾನು ನೀಡಿದ್ದೇನೆ ಎನ್ನುವ ಅಹಂಕಾರದ ಭಾವ ಮೂಡಿ ಬಂದಲ್ಲಿ ಆ ಎಲ್ಲ ಸೇವಾ ಕಾರ್ಯ ವ್ಯರ್ಥಗೊಳ್ಳುತ್ತದೆ ಎನ್ನುತ್ತಾರೆ ಶರಣರಿಂದ. ಅದನ್ನೇ ಬಸವಣ್ಣನವರು ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಢಂಗುರ ಎಂದು ಹೇಳಿದ್ದಾರೆ. ಹಾಗೆಯೇ ಚಂದಯ್ಯನವರು ಕೂಡ ಹೇಳುತ್ತಾರೆ, ಲಿಂಗಕ್ಕೆ ಮಾಡಬೇಕೆಂದರೆ ಪ್ರಕೃತಿ ತಲೆದೋರದಿರಬೇಕು ಎನ್ನುತ್ತಾರೆ. ಇಲ್ಲಿ ಪ್ರಕೃತಿ ಎಂದರೆ ಪ್ರತಿಯೊಬ್ಬ ಮನುಷ್ಯನು ಪಂಚಭೂತ ತತ್ವಗಳಿಂದ ನಿರ್ಮಾಣಗೊಂಡಿದ್ದಾನೆ. ಈ ತತ್ವಗಳ ಆಧಾರದ ಮೇಲೆ ಮನುಷ್ಯನಲ್ಲಿ ಪ್ರಕೃತಿ ಗುಣಗಳು ಸಹಜವಾಗಿಯೇ ಇರುತ್ತವೆ. ಹೇಗೆ ಒಂದು ಬೀಜವನ್ನು ಭೂಮಿಯಲ್ಲಿ ಬಿತ್ತಿದರೆ ಅದು ಪ್ರಕೃತಿ ಸಹಜವಾಗಿ ಮೊಳೆತು ಕಳೆಯೇರಿ ಬೆಳಸನ್ನು ನೀಡುತ್ತದೋ ಅದೇ ರೀತಿ ಮನುಷ್ಯನಲ್ಲಿ
ಪ್ರಕೃತಿ ಸಹಜವಾದ ಗುಣಗಳಾದಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಪ್ರೀತಿ, ಪ್ರೇಮ, ಆಸೆ, ಬಯಕೆ ಹೀಗೆ ಮುಂತಾದವು ಇದ್ದೇ ಇರುತ್ತವೆ. ಚಂದಯ್ಯನವರು ಹೇಳುತ್ತಾರೆ, ಇಂತಹ ಪ್ರಕೃತಿ ಗುಣಗಳು ಸಹಜವಾಗಿ ಇದ್ದರೂ ಕೂಡ ಇವಾವುದು ನಮ್ಮ ಲಿಂಗ ಪೂಜೆಗೆ ತೊಡಕಾಗದಂತೆ ಇದ್ದು ಇಲ್ಲದಂತೆ ಪೂಜಿಸಿ ಧ್ಯಾನಿಸಿ ನಮ್ಮನ್ನು ನಾವೇ ಲಿಂಗ ರೂಪಿಯಾಗಿ ಮಾಡಿಕೊಳ್ಳಬೇಕು ಎನ್ನುತ್ತಾರೆ. ಮುಂದೆ ಹೋಗಿ ಹೇಳುತ್ತಾರೆ, ಜಂಗಮವನ್ನು ಅಂದರೆ ಸಮಾಜಕ್ಕೆ ತನ್ನನ್ನೇ ಮುಡಿಪಾಗಿಟ್ಟವಂಗೆ ನಮ್ಮ ಸೇವೆಯನ್ನು ಅರ್ಪಿಸಬೇಕಾದಲ್ಲಿ ನಮ್ಮ ಹಣದ ಸ್ವಲ್ಪ ಭಾಗವನ್ನು ಅವನಿಗೆ ನೀಡಬೇಕು. ನಮ್ಮ ಪ್ರಾಣ ಅಂದರೆ ನಮ್ಮ ದೇಹ ಮನಕ್ಕೆ ಕಷ್ಟವಾದರೂ ಕೂಡ ನಮ್ಮನ್ನು ನಮ್ಮ ಸಮಯವನ್ನು ಜಂಗಮಕ್ಕೆ ಮೀಸಲಿಡಬೇಕು. ಅದರ ಮೂಲಕ ಸಮಾಜಕ್ಕೆ ನಮ್ಮ ಸೇವೆಯನ್ನು ಸಮರ್ಪಿಸಬೇಕು. ಹೀಗೆ ಯಾವಾಗ ನಮ್ಮನ್ನು ನಾವು ಅರ್ಪಿಸಿಕೊಳ್ಳುತ್ತೇವೋ ಆಗ ನಮ್ಮವರಿಂದ ನಮ್ಮ ಸಮಾಜದಿಂದ ನಾವು ಮಾಡುವಂತಹ ಸೇವೆಯಲ್ಲಿ ನ್ಯೂನತೆಯನ್ನು ಏನೋ ಗುರುತಿಸಿ ನಮಗೆ ಅಪಮಾನ ಅವಮರ್ಯಾದೆಗಳು ಉಂಟಾಗಬಹುದು. ಇವುಗಳನ್ನು ಯಾವುದನ್ನು ಲೆಕ್ಕಿಸದೆ ನಿಶ್ಚಯಿಸಿ ಮುಂದೆ ಮುಂದೆ ಸಾಗಬೇಕು ಎನ್ನುತ್ತಾರೆ ಮಾಚಯ್ಯನವರು. ಹೀಗೆ ಭಕ್ತ ತನ್ನ ಸೇವೆಯನ್ನು ಗುರು ಲಿಂಗ ಜಂಗಮಕ್ಕೆ ಸಲ್ಲಿಸಬೇಕು. ಹಿಡಿದ ಕೈಂಕರ್ಯವನ್ನು ಬಿಡಬಾರದು. ಆಗ ಮಾತ್ರ ನಾವು ಪರಮಾತ್ಮನನ್ನು ಹರಿಯಬಹುದು ಎನ್ನುತ್ತಾರೆ ಚಂದಯ್ಯನವರು. ಹೀಗೆ ಚಂದಯ್ಯನವರ ಚಿಂತನೆ ಪ್ರಸ್ತುತ ಜಗತ್ತಿಗೆ ಅತ್ಯಂತ ಹತ್ತಿರವಾದಂತಹದ್ದಾಗಿದೆ. ಈಗ ಚಂದಯ್ಯನವರು ಹೇಳುತ್ತಾ, ಎಲ್ಲರೂ ಈ ಕಡೆಗೆ ಚಲಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಹೌದು, ಎಲ್ಲರೂ ಕೂಡ ಒಳಿತಿನಡೆಗೆ ಸಾಗಲು ಸಾಧ್ಯವಿಲ್ಲ. ಅವರ ಯೋಚನೆ ಹೀಗಿದೆ, ಕೈದು ಹಿಡಿದಾಡುವವರೆಲ್ಲರೂ ಹಿರಿಯಬಲ್ಲರೇ, ಸಾಧನೆಯ ಮಾಡುವ ಕೃತ್ಯವಂತರೆಲ್ಲರೂ ಸದ್ಭಕ್ತರಪ್ಪರೆ. ಅದು ಚಂದೇಶ್ವರ ಲಿಂಗಕ್ಕೆ ಸಲ್ಲದ ಮಾಟ ನೋಡ, ಸಲ್ಲದ ಮಾಟ ನೋಡ. ಇಲ್ಲಿ ಚಂದಯ್ಯನವರು ಹೇಳುತ್ತಾರೆ, ಕೈದ ಹಿಡಿದವರೆಲ್ಲ ಅಂದರೆ ಆಯುಧವನ್ನು ಕೈಯಲ್ಲಿ ಹಿಡಿದುಕೊಂಡಾಕ್ಷಣ ರಣರಂಗದಲ್ಲಿ ತಮ್ಮ ಪರಾಕ್ರಮ, ಧೈರ್ಯ, ಶೌರ್ಯವನ್ನು ಮೆರೆದು ಎದುರಾಳಿಯನ್ನು ಕೊಲ್ಲಬಲ್ಲರೆ ಸಾಧ್ಯವಿಲ್ಲ, ಎಲ್ಲರಿಗೂ ಸಾಧ್ಯವಿಲ್ಲ ಎನ್ನುತ್ತಾರೆ ಚಂದಯ್ಯನವರು. ಅಂತೆಯೇ ಸದ್ಭಕ್ತರೆಂದು ಹೇಳಿಕೊಳ್ಳುತ್ತಾ ಓಡಾಡುವ ಮನುಜರೆಲ್ಲರೂ ಸಾಧನೆಯ ಹಾದಿಯಲ್ಲಿ ಮೇಲ್ಪಂಕ್ತಿಯಡಿಗೆ ಸಾಗಲು ಸಾಧ್ಯವಿದೆಯೇ ಎಂದು ಪ್ರಶ್ನಿಸುವ ಮೂಲಕ ಜಗದ ಜನರು ಭಕ್ತರಂತೆ ನಾಟಕವಾಡಿದರೆ ಅದು ಭಗವಂತನಿಗೆ ಸಲ್ಲದು ಎಂದು ಹೇಳುವ ಮೂಲಕ ನಿಜ ಪೂಜೆ, ನಿಜ ಜ್ಞಾನ ಮಾತ್ರ ಭಗವಂತನ ಸನ್ನಿಧಾನಕ್ಕೆ ಅರ್ಪಿತಗೊಳ್ಳುತ್ತದೆ ಎನ್ನುತ್ತಾರೆ. ಒಂದೆಡೆ ಚಂದಯ್ಯನವರು ಸಂಸಾರದಲ್ಲಿ ಇದ್ದು ಇಹ ಪರವನ್ನು ಗೆಲ್ಲುವ ವಿಚಾರವನ್ನು ಕೂಡ ಹೇಳುತ್ತಾರೆ. ವಚನ ಹೀಗಿದೆ, ಸಂಸಾರವೆಂಬ ಸಾಗರದ ಮಧ್ಯದೊಳಗೆ ಬೆಳೆದಿಹ ಒಡಕೆಯ ಹುಲ್ಲ ಕೊಯ್ದು ಮತ್ತ ಕಣ್ಣ ತೆಗೆದು ಕಣ್ಣಿಯ ಮಾಡಿ ಇಹ ಪರವೆಂಬ ಉಭಯದ ಗಂಟನ್ನಿಕ್ಕಿ ತುದಿಯಲ್ಲಿ ಮಾಟಕೂಟವೆಂಬ ಮನದ ಕಣಿಕೆಯಲ್ಲಿ ಕಾಯಕವಾಗಿತ್ತು. ಇದು ಕಾರಣ ಚಂದೇಶ್ವರ ಲಿಂಗವೆಂಬ ಭಾವ ಎನಗಿಲ್ಲ ನೋಡ, ಚಂದೇಶ್ವರ ಲಿಂಗವೆಂಬ ಭಾವ ಎನಗಿಲ್ಲ ನೋಡ. ಇಲ್ಲಿ ಚಂದಯ್ಯನವರು ತಮ್ಮ ಕಾಯಕವನ್ನೇ ಆಧ್ಯಾತ್ಮಕ್ಕೆ ಹೋಲಿಸಿ ಮಾತನಾಡಿದ್ದಾರೆ. ಅವರು ಹೇಳುತ್ತಾರೆ, ಸಂಸಾರವೆನ್ನುವುದು ಒಂದು ಸಾಗರವಿದ್ದ ಹಾಗೆ, ಆ ಸಾಗರದಲ್ಲಿ ಒಳ್ಳೆಯದು ಕೆಟ್ಟದ್ದು, ಧರ್ಮ ಅಧರ್ಮ, ಕಾಮ ಪ್ರೇಮ ಪ್ರೀತಿ ಅಸೂಯೆ ಹೀಗೆ ಇವುಗಳನ್ನೊಳಗೊಂಡಂತಹ ಹುಲ್ಲು ಹುಲುಸಾಗಿ ಬೆಳೆಯುತ್ತದೆ ಎನ್ನುತ್ತಾರೆ. ಈ ಹುಲ್ಲಿನಲ್ಲಿ ಕೆಟ್ಟದ್ದು, ಅಧರ್ಮ, ಕಾಮ, ಅಸೂಯೆ, ದೇಶ ಇಂತಹ ಗಂಟುಗಳಿರುತ್ತವೆ. ಆ ಗಂಟುಗಳನ್ನು ತೆಗೆಯಬೇಕು. ಒಳ್ಳೆಯದು ಧರ್ಮ, ಪ್ರೇಮ, ಪ್ರೀತಿ ಇದನ್ನು ಮಾತ್ರ ಉಳಿಸಿಕೊಳ್ಳಬೇಕು. ಉಳಿಸಿಕೊಂಡು ಹಗ್ಗವನ್ನು ಒಸೆಯಬೇಕು ಎನ್ನುತ್ತಾರೆ. ಎಂತಹ ಮಾತು! ಇಲ್ಲಿ ಹಗ್ಗ ಎಂದರೆ ಪಾರಮಾರ್ಥ. ಹೌದು, ಸಂಸಾರದಲ್ಲಿ ಪಾರಮಾರ್ಥದ ಹಗ್ಗವನ್ನು ಒಸೆಯಬೇಕು. ಆಗಲೇ ಸಂಸಾರ ಸುಂದರಗೊಳ್ಳುತ್ತದೆ. ಮುಂದೆ ಹೇಳುತ್ತಾರೆ, ಆ ಪಾರಮಾರ್ಥದ ಹಗ್ಗಕ್ಕೆ ಇಹ ಪರವೆಂಬ ಗಂಟನ್ನು ಕಟ್ಟಿ ಅವೆರಡನ್ನು ಒಂದು ಮಾಡಬೇಕು ಎನ್ನುತ್ತಾರೆ. ಮುಂದೆ ಹೇಳುತ್ತಾರೆ, ಆ ಪಾರಮಾರ್ಥದ ಬದುಕಿಗೆ
ಲಿಂಗದೊಡನೆ ಮಾಟ, ಜಂಗಮದೊಡನೆ ಕೂಟವ ಮಾಡಿಸಬೇಕು. ಆಗ ಬದುಕಿನ ನಿಜ ಕಾಯಕ ಪ್ರಾರಂಭಗೊಳ್ಳುತ್ತದೆ ಎನ್ನುತ್ತಾರೆ. ಎಂತಹ ಸುಂದರವಾದ ವಚನ. ಕೊನೆಗೆ ಹೇಳುತ್ತಾರೆ, ಹೇಗೆ ಕಾಯಕದಿಂದ ಪ್ರಾರಂಭಗೊಳ್ಳುತ್ತದೋ ದಾಸೋಹದಿಂದ ಕಾಯಕ ಕೊನೆಗೊಳ್ಳುತ್ತದೆ ಎನ್ನುತ್ತಾರೆ. ಅವರ ಚಿಂತನೆ ಬಹಳ ಅದ್ಭುತವಾದದ್ದು. ಹೀಗೆ ಇರಬೇಕು. ಅವರು ಹೇಳುತ್ತಾರೆ, ಜಲಚರ ಕೇಕೆ ತೆಪ್ಪದ ಹಂಗು, ವಿಹಂಗಂಗೆಕೆ ಅಡಿವೆಜ್ಜೆಯ ಮೆಟ್ಟು, ಮಧುರ ರಸಕ್ಕೇಕೆ ಮೇಲೆಪ್ಪ ಸಿಹಿ, ಕಲ್ಪ ವೃಕ್ಷಕ್ಕೇಕೆ ಕಾಲದ ಹಂಗು, ದಾಸೋಹವನ್ನರಿದು ಮಾಡುವಂಗೆ ಇನ್ನೇತರ ಪೂಜೆ ಪುಣ್ಯ, ಚನ್ನಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗಕ್ಕೆ ಎಡೆದೆರಪಿಲ್ಲ ನೋಡ. ಚಂದಯ್ಯನವರು ಹೇಳುತ್ತಾರೆ, ನೀರಿನಲ್ಲಿ ವಾಸಿಸುವ ಜಲಚರಗಳಿಗೆ ತೇಲಲು ತೆಪ್ಪ ಬೇಕಾಗಿದೆಯೇ? ಬೇಕಾಗಿಲ್ಲ. ಹಾರಾಡುವ ಪಕ್ಷಿಗಳಿಗೆ ಮೇಲೆ ಹಾರಾಡಲು, ಅವಕ್ಕೆ ಮೇಲೆತ್ತಲು ಸಹಾಯ ಬೇಕೇ? ಬೇಕಾಗಿಲ್ಲ. ಮಧುರವಾದ ಜೇನಿಗೆ ಮತ್ತಷ್ಟು ಮಧುರತೆಯ ಅವಶ್ಯಕತೆ ಇದೆಯೇ? ಇಲ್ಲ. ಕೇಳಿದ್ದನ್ನು ಕೊಡುವಂತಹ ಕಲ್ಪವೃಕ್ಷಕ್ಕೆ ನಾನು ಆ ಕಾಲದಲ್ಲಿ ಕೊಡುತ್ತೇನೆ, ಈ ಕಾಲದಲ್ಲಿ ಕೊಡುತ್ತೇನೆ ಎನ್ನುವ ಭಾವವಿದೆಯೇ? ಅದರ ಹಂಗಿದೆಯೇ? ಇಲ್ಲ. ಹಾಗೆಯೇ ಯಾವ ವ್ಯಕ್ತಿ ದಾಸೋಹದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೋ, ಸಮರ್ಪಿಸಿಕೊಳ್ಳುತ್ತಾನೋ ಅವನಿಗೆ ಪೂಜೆಯ ಅವಶ್ಯಕತೆ ಇಲ್ಲ. ಮಾಡುವ ಮಾಟವೇ ಪೂಜೆ ಎಂದು ಬಿಡುತ್ತಾರೆ. ಎಂತಹ ಸುಂದರವಾದ ಸಾಲುಗಳು. ಹೀಗೆ ಚಂದಯ್ಯನವರ ಚಿಂತನೆ ಬಹಳ ಮೇರುಮಟ್ಟದ್ದಾಗಿದೆ. ಇಂತಹ ಚಿಂತನೆಗಳನ್ನು ವಚನಗಳ ಮೂಲಕ ನಮಗೆ ತಿಳಿಸಿದಂತಹ ಚಂದಯ್ಯನವರಿಗೆ ಹೃನ್ಮನದ ಧನ್ಯತೆಯನ್ನು, ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಕೇಳಿದಂತಹ ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸುವ ಮೂಲಕ ಇಂದಿನ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ. ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.